ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ತುಂಗಭದ್ರಾ ಜಲಾಶಯ ರಾಜ್ಯದ 4 ಜಿಲ್ಲೆ ಸೇರಿದಂತೆ ನೆರೆಯ ಆಂಧ್ರ ಪ್ರದೇಶದ ಜನರ ಜೀವನಾಡಿಯಾಗಿರ್ತಕ್ಕಂಥದ್ದು. ಆದರೆ ಕಳೆದ ವರ್ಷ ತುಂಗಭದ್ರಾ ಜಲಾಶಯದಲ್ಲಿ ಕೊಚ್ಚಿಕೊಂಡೋಗಿರ್ತಕ್ಕಂಥ ಕ್ರಸ್ಟ್ ಗೇಟ್ 19ರಿಂದಾಗಿ ಎರಡನೇ ಬೆಳೆಯೂ ಕೂಡ ನೀರು ಕೂಡ ಬೆಳೆಯಲಿಕ್ಕೆ ಕೂಡ ರೈತರು ಆತಂಕದ ಪರಿಸ್ಥಿತಿಯನ್ನು ಕೂಡ ಎದುರಿಸ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಅಧಿಕೃತವಾಗಿ ಎರಡನೇ ಬೆಳೆಯೂ ಕೂಡ ನೀರಿಲ್ಲ ಅನ್ನೋದು ಕೂಡ ಈಗಾಗಲೇ ಒಂದು ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರು ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಕೂಡ ಈಗ ಹೇಳಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮತ್ತೊಂದು ಕಡೆ ಈಗಾಗಲೇ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ 19 ಕೊಚ್ಚಿ ಹೋದ ನಂತರ ಈಗಾಗಲೇ TB ಬೋರ್ಡ್ ತಜ್ಞರ ಸಮಿತಿಯನ್ನು ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ತಜ್ಞರ ಸಮಿತಿ ಕೂಡ ಆ ಒಂದು ಕ್ರಸ್ಟ್ ಗೇಟ್ಗಳ ಗುಣಮಟ್ಟವನ್ನು ಕೂಡ ಪರಿಶೀಲನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕ್ರಸ್ಟ್ ಗೇಟ್ಗಳು ಕೂಡ ದುರಸ್ತಿ ವ್ಯವಸ್ಥೆಗೆ ತಲುಪಿಸಿರ್ತಕ್ಕಂಥದ್ದು ಕೂಡ ಈಗ ಗೊತ್ತಿರತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ಕೂಡ ಕಳೆದ ವರ್ಷವೇ ಕ್ರಸ್ಟ್ ಗೇಟ್ಗಳ ದುರಸ್ತಿ ಕೂಡ ಆರಂಭಬೇಕಾಗಿತ್ತು. ಆದರೆ TB ಬೋರ್ಡು ಸುಮಾರು 1 ವರ್ಷಗಳ ಕಾಲಹರಣ ಮಾಡಿದ ನಂತರ ಈಗ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಸುಮಾರು 33 ಕ್ರಸ್ಟ್ ಗೇಟ್ಗಳ ಬದಲಾವಣೆಯು ಕೂಡ ಈಗ TB ಬೋರ್ಡು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕೂಡ ಮುಕ್ತ ಆಗಿರ್ತಕ್ಕಂಥದ್ದು. ಗುಜರಾತ್ ಮೂಲದ ಅಹಮದಾಬಾದ್ ಕಂಪನಿಯು ಕೂಡ ಈಗಾಗಲೇ ಟೆಂಡರ್ ಕೂಡ ಆಗಿರ್ತಕ್ಕಂಥದ್ದು. ಕ್ರಸ್ಟ್ ಗೇಟ್ಗಳ ಸಿದ್ಧತೆ ಕಾರ್ಯ ಕೂಡ ಈಗ ನಡೀತಾ ಇರತಕ್ಕಂಥದ್ದು. ಅಂದುಕೊಂಡಂತೆ ಈಗಾಗಲೇ TB ಬೋರ್ಡ್ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ನವೆಂಬರ್ 15ರ ನಂತರ ಈ ಒಂದು ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಕೂಡ ಮಾಡಲಿಕ್ಕೆ ಕೂಡ ಎಲ್ಲ ರೀತಿಯ ಒಂದು ನೀಲನಕ್ಷೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಹೊಸಪೇಟೆ ಮತ್ತು ಗದಗಲ್ಲಿ ಕೂಡ ಈಗಾಗಲೇ ಹೊಸ ಕ್ರಸ್ಟ್ ಗೇಟ್ಗಳ ಸಿದ್ಧತೆಗಳು ಕೂಡ ಮಾಡಿಕೊಳ್ಳಾಗ್ತಾ ಇದೆ. ಅಂದುಕೊಂಡಂತಾದರೆ ಮೇ ತಿಂಗಳ ಅಂತ್ಯ ಒಳಗಡೆ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಕೂಡ ಅಳವಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ TB ಬೋರ್ಡ್ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಗುತ್ತಿಗೆ ಪಡೆದಿರ್ತಕ್ಕಂಥ ಕಂಪ್ನಿ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಈಗ ಮಾಡಿಕೊಳ್ತಾ ಇರ್ತಕ್ಕಂಥದ್ದು. ಅಂದರೆ ಒಂದು ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಬೇಕಾದ್ರೆ ತುಂಗಭದ್ರಾ ಜಲಾಶಯದಲ್ಲಿ ಸರಿಸುಮಾರು 43 TMC ಮಾತ್ರ ನೀರಿರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಈ ಒಂದು ತಜ್ಞರ ಒಂದು ಕೊಟ್ಟಿರ್ತಕ್ಕಂಥ ಸಲಹೆ ಮೇರೆಗೆ ಈಗಾಗಲೇ TB ಬೋರ್ಡ್ ಮತ್ತು ಗುತ್ತಿಗೆ ಪಡೆದಿರ್ತಕ್ಕಂಥ ಒಂದು ಕಂಪನಿ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಈಗ ಜಲಾಶಯದಲ್ಲಿ ಸರಿಸುಮಾರು 80 TMC ನೀರು ಕೂಡ ಸಂಗ್ರಹ ಆಗಿರ್ತಕ್ಕಂಥದ್ದು. ಈಗ ಅನಿವಾರ್ಯವಾಗಿ ಜಲಾಶಯದ ನೀರನ್ನು ಕೂಡ ಖಾಲಿ ಮಾಡಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಸುಮಾರು 43 TMCಗೆ ನೀರನ್ನು ತಗ್ಗಿಸಿದ ನಂತರ ಈ ಒಂದು ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಕೂಡ ಮಾಡಲಾಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಈಗ ಒಂದು ಕಡೆ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕೂಡ ಮಾಡಬೇಕಾಗುತ್ತೆ. ಜಲಾಶಯದಲ್ಲಿ 43 TMC ನೀರು ತಗ್ಗಿಸಬೇಕಾಗುತ್ತೆ. ಯಾಕೆಂದರೆ ಮುಂದಿನ ಅವಧಿಯಲ್ಲಿ ಅಂದರೆ ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಸೇರಿದಂತೆ ನೆರೆಯ ಆಂಧ್ರದ ಕೆಲ ಜಿಲ್ಲೆಗಳಿಗೂ ಕೂಡ ಕುಡಿಯೋ ನೀರಿನ ಅವಶ್ಯಕತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ 43 TMC ನೀರನ್ನು ಕೂಡ ಕುಡಿಯೋ ನೀರಿಗಾಗಿ ಸಂಗ್ರಹ ಮಾಡಿ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ TB ಬೋರ್ಡ್ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರೈತರ ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು. ಏಕೆಂತಂದರೆ ಈಗಾಗಲೇ ಮೊದಲ ಬೆಳೆ ನವೆಂಬರ್ ಅಂತ್ಯದೊಳಗಡೆ ಸಂಪೂರ್ಣವಾಗಿ ಕಟಾವಾಗುತ್ತೆ. ಎರಡನೇ ಬೆಳೆಯೂ ಕೂಡ ನೀರು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರಿಂದ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನಿಟ್ಟಿನಲ್ಲಿ ಕೂಡ ರೈತರು ಕೂಡ ಈ ಹೋರಾಟಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಯಾಕೆಂತಂದರೆ ಜಲಾಶಯದಲ್ಲಿ ಎರಡನೇ ಬೆಳೆಗೆ ನೀರು ಕೊಟ್ಟರೆ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂತಂದರೆ ಕಾಲಮಿತಿ ಒಳಗಡೆ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ TB ಬೋರ್ಡ್ ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಎರಡನೇ ಬೆಳೆಗೆ ನೀರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಹೇಳಿರ್ತಕ್ಕಂಥದ್ದು. ನಮಸ್ಕಾರ. ನಮ್ಮ ಏನು ಕೊಪ್ಪಳದಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ನಮ್ಮ ತುಂಗಭದ್ರಾ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರಲ್ಲಿ ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ. ಮೊನ್ನೆ ನೀವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದಿರಿ. ಹಿಂಗಾರಿಗೆ ನೀರಿಲ್ಲ, ಬಂದ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ದೀರಿ. ಹಿಂಗಾರಿಗೆ ನೀರು ಯಾಕೆ ಬಂದ್ ಮಾಡ್ತಾಯಿದ್ದೀರಿ? ಈ ವರ್ಷ 80 TMC ನಮ್ಮ ತುಂಗಭದ್ರಾ ಡ್ಯಾಮ್ನಲ್ಲಿ ಹರಿತಾ ಇದೆ. ಯಾಕಂದರೆ ಎರಡನೇ ಬೆಳೆಗೆ ಕೇವಲ 65 TMC ಇದ್ದರೆ ಸಾಕು. ಆದರೂ ನೀವು 80 TMC ಇದ್ದರೂ ಕೂಡ ನೀರು ಬಂದ್ ಮಾಡ್ತೀವಂತ ಹೇಳ್ತಾಯಿದ್ರಿ. ನಮ್ಮಲ್ಲಿ ಬೆಳೆ ಕೂಡ ಬರೋದಿಲ್ಲ ಸ್ವಾಮಿ. ನವೆಂಬರ್ 30ಕ್ಕೆ ಜೋಳ ಬರೋದಿಲ್ಲ. ಆದರೆ 43 TMC ನೀರು ತಗ್ಗಿದ ನಂತರ ಕಾಲಮಿತಿ ಒಳಗಡೆ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದರೆ ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ಕೂಡ ತಪ್ಪಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ TB ಬೋರ್ಡ್ ಮುಂದಾಗಿರ್ತಕ್ಕಂಥದ್ದು. ಆದರೆ ರೈತರು ಈಗಾಗಲೇ ಮೊದಲ
ಭತ್ತದ ಬೆಳೆ ಮತ್ತು ಬೇರೆ ಬೇರೆ ಬೆಳೆಗಳನ್ನು ಬೆಳೆದಿರ್ತಕ್ಕಂಥ ರೈತರು ಸಾಕಷ್ಟು ಮಳೆಗೆ ಹಾನಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ನಷ್ಟವನ್ನು ಕೂಡ ಅನುಭವಿಸಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಎರಡನೇ ಬೆಳೆಗೆ ಏನಾದರೂ ನೀರು ಕೊಟ್ಟರೆ ರೈತರು ಏನು ಮೊದಲ ಬೆಳೆ ನಷ್ಟ ಅನುಭವಿಸಿದ್ದಾರೆ, ಎರಡನೇ ಬೆಳೆಯಲ್ಲಾದರೂ ಕೂಡ ಅದು ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರು ಕೂಡ ಆಶಾಭಾವನೆಯಲ್ಲಿರ್ತಕ್ಕಂಥದ್ದು. ತುಂಗಭದ್ರಾ ಜಲಾಶಯಕ್ಕೆ ಗೇಟುಗಳು ಅಳವಡಿಸುವ ನೆಪವೊಡ್ಡಿ ಬೇಸಿಗೆ ಬೆಳೆಗೆ ನೀರು ಕೊಡಲ್ಲ ಅಂತಕ್ಕಂಥ ಹೇಳ್ತಾ ಇರ್ತಕ್ಕಂಥ ಶಿವರಾಜ್ ತಂಗಡಿ ಅವರೇ, ಇದು ನಮಗೆ ಬೇಸರ ತಂದಿದೆ ರೈತರಿಗೆ. ಯಾಕಂದ್ರೆ ನೀವು ಜೂನ್ 27ನೇ ತಾರೀಕು ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಆಗಸ್ಟ್ ತಿಂಗಳಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೆದು ತುಂಗಭದ್ರಾ ಜಲಾಶಯದ ಗೇಟ್ಗಳ ಅಳವಡಿಕೆ ಮತ್ತು ಬೇಸಿಗೆ ಬೆಳೆಗೆ ನೀರು ಕೊಡುವ ಕುರಿತು ಚರ್ಚಿಸೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಆದರೆ 27ನೇ ತಾರೀಕು ಈ ತಿಂಗಳು ಮೊನ್ನೆ ನಿಮ್ಮ ಮನೆಗೆ ಬಂದಾಗ ನೀವೇನು ಹೇಳಿದ್ರಿ, ಯಾವುದೇ ಕಾರಣಕ್ಕೂ ನಾವು ಸಭೆ ಕರೆಯಲ್ಲ, ಬೇಸಿಗೆ ಬೆಳೆ ನೀರು ಕೊಡಲ್ಲ ಅಂತಕ್ಕಂಥ ನಿರ್ಧಾರ ಹೇಳ್ತಾ ಇದ್ದೀರಿ. ಶಾಸಕರಿಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಅರಿವಿನ ಸಂಪೂರ್ಣವಾಗಿರ್ತಕ್ಕಂಥ ಜಲಾಶಯದ ಮಾಹಿತಿ ಇರೋಕ್ಕಲ್ಲ. ಹಂಗಾಗಿ ನೀವ್ಯಾಕೆ ತೀರ್ಮಾನ ತಗೊಳ್ತೀರಿ? ನೀರಾವರಿ ಸಲಹಾ ಸಮಿತಿ ಸಭೆ ಕರ್ರಿ, ಇವತ್ತು ಇಂಜಿನಿಯರ್ಗಳು ಕರ್ರಿ, ನೀರಾವರಿ ತಜ್ಞರು ಕರ್ರಿ, ಆ ಕಣಾಯಿನಾಡುನ ಕರ್ರಿ, ಇವತ್ತು ಕೃಷಿ ಇಲಾಖೆಯವ್ರನ್ನ ಕರ್ರಿ, ವಾತಾವರಣ ಇಲಾಖೆಯವ್ರನ್ನ ಕರ್ರಿ, ಎಲ್ಲರ ಮುಂದೆ ಇವತ್ತು ಚರ್ಚಿಸಿ ಉತ್ತಮವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ. ಆದರೆ ಟಿ.ಬಿ. ಬೋರ್ಡ್ ಅದರ ಜೊತೆಗೆ ನೀರಾವರಿ ಸಲಹಾ ಸಮಿತಿಯ ಅಧ್ಯಕ್ಷರು ಸಚಿವರಾಗಿರ್ತಕ್ಕಂಥ ತಂಗಡಿಯವರು ಕೂಡ ಹೇಳಿರ್ತಕ್ಕಂಥದ್ದು ಎರಡನೇ ಬೆಳೆಗೆ ನೀರು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಕ್ರಸ್ಟ್ಗೇಟ್ಗಳ ಅಳವಡಿಕೆ ಕಾರ್ಯ ಮಾಡಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂತಂದರೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ಗೇಟ್ಗಳು ಸಾಕಷ್ಟು ದುರಸ್ಥಿತಿಗೆ ತಲುಪಿರ್ತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ತಜ್ಞರ ಸಮಿತಿ ಕೊಟ್ಟಿರ್ತಕ್ಕಂಥ ವರದಿಯ ಆಧಾರದ ಮೇಲೆ ಎಲ್ಲ 33 ಕ್ರಸ್ಟ್ಗೇಟ್ಗಳನ್ನು ಕೂಡ ಅನಿವಾರ್ಯವಾಗಿ ಅಳವಡಿಸಲೇಬೇಕಾದಂಥ ತುರ್ತು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ವರ್ಷ ಎರಡನೇ ಬೆಳೆಗೆ ಕೂಡ ನೀರು ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಕೂಡ ಸಹಕರಿಸಬೇಕು ಅನ್ನೋಟ್ಟಲ್ಲಿ ಕೂಡ ಟಿ.ಬಿ. ಬೋರ್ಡ್ ಕೂಡ ಹೇಳಿಕೊಂಡಿರ್ತಕ್ಕಂಥದ್ದು. ತುರ್ತು ಪರಿಸ್ಥಿತಿ ಅಂದರೆ ಎಲ್ಲವೂ ಅಂದುಕೊಂಡಂತಾದರೆ ಕ್ರಸ್ಟ್ಗೇಟ್ಗಳ ಕಾರ್ಯ ಕೂಡ ತುರ್ತಾಗಬೇಕಾಗ್ತದೆ. ಅಂದರೆ ಈಗಾಗಲೇ ಟಿ.ಬಿ. ಬೋರ್ಡ್ 1 ವರ್ಷಗಳ ಕಾಲಹರಣ ಕೂಡ ಮಾಡಿರ್ತಕ್ಕಂಥದ್ದು. ಅದಾಗದ ನಿಟ್ಟಿನಲ್ಲಿ ಕೂಡ ಕೂಡಲೇ ಕ್ರಸ್ಟ್ಗೇಟ್ಗಳನ್ನು ಕೂಡ ಅಳವಡಿಸಬೇಕು, ಮುಂದಾಗ್ತಕ್ಕಂಥ ಅನಾಹುತಗಳನ್ನು ಕೂಡ ತಪ್ಪಿಸಬೇಕು. ಅದರ ಜೊತೆಗೆ ರೈತರ ಹಿತ ಕಾಯಬೇಕು ಅನ್ನೋಟ್ಟಲ್ಲಿ ಕೂಡ ರೈತ ಸಂಘಟನೆಗಳು ಮತ್ತು ಅದರ ಜೊತೆಗೆ ಈ ಭಾಗದ ಅಂದರೆ 4 ಜಿಲ್ಲೆಗಳ ರೈತರು ಕೂಡ ಒತ್ತಾಯ ಆಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.